ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಮದುವೆ ಆದಮೇಲೆ ನಾವೆಲ್ಲ ಫಸ್ಟ್ ಟೈಮ್ ಒಟ್ಟಿಗೆ ಫ್ಯಾಮಿಲಿ ಜೊತೆ ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಮ್ಮ ಮನೆಯಿಂದ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ದೇವಸ್ಥಾನಕ್ಕೆ. ನಾವು ಒಂದು 10 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಕಾರ್ನ ಹೊರಗಡೆ ಪಾರ್ಕ್ ಮಾಡಿ ಒಳಗಡೆ ಬರಬೇಕಾದ್ರೇ ನಮ್ಮ ಆನೆ ದರ್ಶನ ಆಯಿತು. ಅದಾದಮೇಲೆ ಶಾರದಮ್ಮನ ಕೈ ಮುಗಿದು ಹೊರಗಡೆ ಬಂದ್ವಿ. ಹಾಗೆ ವಿದ್ಯಾಶಂಕರ ದೇವಸ್ಥಾನ ಸೈಡಲ್ಲಿ ಗುಟ್ಟಿನ ಗಣಪತಿ ಅಂತ ಇದೆ. ಇಲ್ಲಿ ನಾವು ಗರಿಕೆ ಮತ್ತು ಹೂವನ್ನಿಟ್ಟು ನಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಬೇಡ್ಕೊಂಡ್ರು ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಇಲ್ಲಿ ನಾವು ಬೇಡ್ಕೊಂಡು ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಕಾರ್ತವೀರ್ಯಾರ್ಜುನನ ಒಂದು ವಿಗ್ರಹ ಇದೆ. ಸೊ ಇಲ್ಲಿ ನಾವು ಏನೇ ಕಳ್ಕೊಂಡಿದ್ರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಅದು ನಮಗೆ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ನೆಕ್ಸ್ಟ್ ಅಲ್ಲಿಂದ ಹೊರಟು ಮೀನನ್ನೆಲ್ಲ ನೋಡಿಕೊಂಡು ನಾವು ಗುರುಗಳ ದರ್ಶನ ಮಾಡೋಕ್ಕೆ ಅಂತ ಗುರುಭವನದ ಕಡೆ ಹೊರಟ್ವಿ. ದೇವಸ್ಥಾನಕ್ಕೆ ಬಂದಾಗ ಒಂಥರ ನೆಮ್ಮದಿ ಆಗುತ್ತೆ, ಹಾಗೆಯೇ ಒಂಥರ ಪಾಸಿಟಿವ್ ವೈಬ್ ಕೂಡ ಕೊಡುತ್ತೆ. ನಾವು ಹಾಗೆ ಗುರುಭವನದ ಕಡೆ ಹೋದ್ವಿ. ಗುರು ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇದ್ವಿ. ಗುರು ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಹೊರಗಡೆ ಎಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಮನೆಗೆ ಹೋಗಬೇಕಾಗಿತ್ತು. ಟೈಮ್ ಆಗಿತ್ತು ಆಲ್ರೆಡಿ. ಸೊ ಹೊರಟಿದ್ವಿ. ದೇವಸ್ಥಾನಕ್ಕೆ ಬಂದು ತುಂಬ ಖುಷಿ ಆಯಿತು ಇವತ್ತು. ದೇವ್ರ ದರ್ಶನ ಮತ್ತು ಗುರುಗಳ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಮನೆ ಕಡೆಗೆ ಹೊರಟ್ವಿ ನಾವು. ಸೊ ನನಗೆ ಅನಿಸಿದ್ದು ಏನಂದರೆ, ಜೀವನದಲ್ಲಿ ನಮಗೆ ನಾವು ಮಾಡ್ಕೊಳ್ಳೋ ದೊಡ್ಡ ಮೋಸ ಏನಂದರೆ, ನಮ್ಮ ಭಾವನೆಗಳಿಗೆ ಯಾರು ಸ್ಪಂದಿಸಲ್ಲ ಆ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಟೈಮ್ ಕೊಡೋದು ಅಥವಾ ಪ್ರೀತಿ ಕೊಡೋದು, ಕಾಳಜಿ ಕೊಡ್ತೀವಿ, ಹಾಗೆಯೇ ಅವ್ರಿಗೆ ಬೇಜಾರಾದಾಗ ಕಣ್ಣೀರಿಡ್ತೀವಿ. ಆದರೆ ಅವರು ನಮಗೆ ಆ ಟೈಮನ್ನು ಕೊಡೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.